ಎಲ್ಲೋಗಿದ್ರಿ ಸರ್? ಎದ್ರಾ? ಗುಡ್ ಮಾರ್ನಿಂಗ್. ಕಾಳು ಉಪ್ಮಾಲು. ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮಮ್ಮ ಮನೆಯಲ್ಲಿ. ನನ್ನ ರುಟೀನ್ ಅಂತ ಹೇಳೋದಕ್ಕಾಗಲ್ಲ, ಸೇಮ್ ಇರೋದಿಲ್ಲ. ಒಂದೊಂದು ದಿನನೂ ಒಂದೊಂದು ಥರ ಇರುತ್ತೆ ಇಲ್ಲಿ. ಬೆಳಿಗ್ಗೆ ಮಾರ್ನಿಂಗ್ ಬೇಗ ಎದ್ದಿದ ತಕ್ಷಣ ನಮ್ಮೂರಲ್ಲೆಲ್ಲ ನಮ್ಮ ತಾತ ಅಜ್ಜಿ ಹೇಳ್ತಾ ಇದ್ರು ನಮಗೆ ತೆಂಗಿನ ಮರ ನೋಡಬೇಕು ಎದ್ದಿದ ತಕ್ಷಣ ಅಂತ. ಅವರು ಎಮ್ಮೆ ಸಾಕ್ಬಿಟ್ಟಿದ್ರು. ಎಮ್ಮೆ ಮುಖ ನೋಡ್ಬಿಡ್ತಾರೆ ಅಂತ ಕಣ್ಣು ಮುಚ್ಕೊಂಡು ಆಚೆ ಹೋಗಿ ಹಸು ಇರಲಿಲ್ಲ, ಹಸು ಇರಲಿಲ್ಲ ಅಂದ್ಬಿಟ್ಟು ಆಚೆ ಹೋಗಿ ತೆಂಗಿನ ಮರ ನೋಡೋ ತನಕ ಕಣ್ಣು ಮುಚ್ಕೊಂಡು ಕಳಿಸೋರು. ಅದೇ ನೆನಪಾಗುತ್ತೆ. ಇಲ್ಲಿ ಬಂದ್ರೂ ನಮ್ಮ ಅಮ್ಮರ ಮನೆ ಹತ್ರ ತೆಂಗಿನ ಮರ ಇತ್ತು, ಅದನ್ನು ನೋಡಿ ಬೆಳಗಿನ ದಿನನ ಸ್ಟಾರ್ಟ್ ಮಾಡೋದು. ಅದೇ ನೆನಪು ನನಗೆ. ಆಚೆ ಬಂದಿದ ತಕ್ಷಣ ಫಸ್ಟ್ ತೆಂಗಿನ ಮರ ನೋಡೋಣ ಅಂತ ಅನ್ಸುತ್ತೆ. ನಮ್ಮ ಸಿಟಿಲೆಲ್ಲ ತೆಂಗಿನ ಮರ ಸಿಗೋದಿಲ್ಲ, ಗೊತ್ತು ತಾನೆ. ಇನ್ನು ನಮ್ಮಮ್ಮ ಅಷ್ಟರಲ್ಲಾಗಲೇ ಎದ್ದು ಕಸ ಗುಡಿಸಿ ಬಾಕ್ಲದೆಲ್ಲ ನಮ್ಮ ಬೈರ ಮಲಗೋದ್ರಿಂದ ಒಂದು ಕೂದಲು ತುಂಬ ಉದುರುತ್ತೆ, ಇನ್ನು ಮಗು ಎಲ್ಲ ಓಡಾಡ್ತೀವಲ್ಲ ಅಂತ ಅಂದ್ಬಿಟ್ಟು ಫಸ್ಟು ಕಸ ಗುಡಿಸ್ಬಿಟ್ಟು ಹೂವು ಎಲ್ಲ ಕಿತ್ಕೊಂಡು ಬಂದು ದೇವ್ರಿಗೆ ಇಟ್ಬಿಡ್ತಾರೆ ಫೋಟೋಗೆ. ಇನ್ನು ಒಣಗಿರೋದನ್ನೆಲ್ಲ ಅಲ್ಲಿ ಹಾಕ್ಬಿಟ್ಟು ಒಣಗಿಸ್ತಾರೆ ನಮ್ಮ ಮನೆ ಬಿಸಿಲಲ್ಲಿ. ಜಾಗ ಅಲ್ಲೇ ಎದುರುಗಡೆ ಬಿಸಿಲು ಬರುತ್ತಲ್ಲ, ಆ ಟ್ಯಾಂಕ್ ಮೇಲೆ ಹಾಕಿ ಒಣಗಿಸ್ತಾರೆ. ಹಾಗೆ ಇದ್ದು ಓಡಾಡ್ತಾ ಇದ್ದೆ. ಇನ್ನು ಮಲ್ಲಿಗೆ ಹೂವು ಹರಳು ನಿಂತಿತ್ತು, ಮಿಸ್ ಆಗಿರ್ತಲ್ಲ ಸಂಜೆ ಬಿಡಿಸಿದ್ದು, ಅದರಲ್ಲಿ ಒಂದು ಕಿತ್ಕೊಂಡು ಮುಟ್ಕೊಳ್ಳೋಣ, ಚೆನ್ನಾಗಿತ್ತು ಘಮ ಅಂತ ಅಂದ್ಬಿಟ್ಟು ಹಾಗೆ ಮುಟ್ಕೊಂಡೆ. ಇಲ್ಲಿನ ಮಾರ್ನಿಂಗ್ ರುಟೀನೇ ಬೇರೆ ಥರ ಇರುತ್ತೆ. ನಮ್ಮ ಮನೆಯಲ್ಲಿ ಆದರೆ ಕಂಪಲ್ಸರಿ ಬೆಳಗ್ಗೆ ಎದ್ದಬೇಕು, ನಾಷ್ಟ ಮಾಡಬೇಕು, ಆ ಥರ ಇರುತ್ತೆ. ಒಂಥರ ಬ್ಯುಸಿ ಶೆಡ್ಯೂಲ್ ಥರ ಅಂತ ಅನ್ಬೋದು. ಇಲ್ಲ ಹಂಗೇನಿಲ್ಲ, ನಾನೇನು ನಾಷ್ಟ ಮಾಡೋ ಟೆನ್ಷನ್ ಇಲ್ಲ, ಏನಿಲ್ಲ ಅಲ್ವಾ. ನಮ್ಮಮ್ಮ ಇನ್ನು ನನಗೆ ಹಾಲು ಕಾಯಿಸ್ಕೊಡೋಣ ಅಂತ ಮಾಡ್ತಾಯಿದ್ರು. ಇನ್ನು ಮನೆಯಿಂದನೇ ಅವ್ರು ಎದ್ದಿದ ತಕ್ಷಣ ಫಸ್ಟ್ ಇದೆಲ್ಲ ಕ್ಲೀನ್ ಮಾಡಿಬಿಡ್ತಾರೆ. ಅವತ್ತು ಮಿಸ್ ಆಗಿಬಿಟ್ಟಿದ್ರು, ಗೊತ್ತಾದರೆ ಬೈತಾರೆ, ಏನು ನೀನೇನಕ್ಕೆ ಮಾಡಿದೆ ಹಾಗೆ ಅಂತ. ಸರಿ, ಅವ್ರಿಗೆ ಗೊತ್ತಿರಲಿಲ್ಲ. ನನಗೆ ಹಾಲು ಕಾಯಿಸ್ಕೊಡೋಣ ಎದ್ದಿದ್ದಾಳಲ್ಲ ಅನ್ನೋ ಆ ಕಡೆ ಇದ್ದರು ಗಮನ. ನಾನು ಇಲ್ಲಿ ಕಸ ಗುಡಿಸ್ಬಿಟ್ಟು ಅದನ್ನೆಲ್ಲ ಎತ್ತಾಕ್ತೆ. ಹಸು ಕಟ್ಟಾಕ್ತೀವಲ್ಲ, ಹಸು ಸಗಣಿ ಎಲ್ಲ ಇತ್ತು. ಇವತ್ತೇ ಮಾಡ್ತಾ ಇರೋದು, ನನ್ನ ಕೈಲಿ ಮಾಡಿಸಲ್ಲ ನಮ್ಮಮ್ಮ. ಗೊತ್ತಾದರೂ ನೀನು ಏನಕ್ಕೆ ಮಾಡ್ತೀಯ, ಬರೋದೇ ಅಪರೂಪ ಅಂತ ನಮ್ಮ ಕೈಲಿ ಮಾಡಿಸೋದೇ ಇಲ್ಲ ಅವ್ರು ಯಾವ ಕೆಲಸನೂ. ಇಲ್ಲಿ ಬಂದಾಗ ರೆಸ್ಟ್ ತೊಗೊಂಡು ಹೋಗಿ ಅಂತ ನನಗೊಂದು ಆಸೆ, ಅವ್ರನ್ನ ಕೊಂಡಿಸಿ ಪೂರ್ತಿ ಕೆಲಸ ನಾವೇ ಮಾಡಬೇಕು ಅಂತ. ಬಟ್ ಆದರೆ ಆಗಲ್ಲ. ಟ್ರೈ ಮಾಡಿದ್ರೂ ಅಷ್ಟೇ, ಅವ್ರು ಮಾಡೋ ಅಷ್ಟು ಕೆಲಸ ನಮ್ಮ ಕೈಲಿ ಮಾಡೋದಕ್ಕಾಗೋದಿಲ್ಲ. ಮಿಸ್ ಆಗೇ ಆಗುತ್ತೆ, ಅವರು ಮಾಡೇಬೇಕಾಗುತ್ತೆ. ಆದರೆ ಅದೊಂದು ಆಸೆ ಐತೆ, ಅವ್ರನ್ನ ಕುಂಡಿಸ್ಬಿಟ್ಟು ಏನು ಕೆಲಸ ಮಾಡಿಸ್ದಂಗೆ ಒನ್ ಡೇನಾದರೂ ನೋಡ್ಕೊಳ್ಬೇಕು ಅನ್ನೋದು ಮನಸ್ಸಲ್ಲಿ ಆಸೆ ಇದೆ. ಅದು ಯಾವತ್ತು ದೇವರು ನನಗೆ ಮಾಡಿಕೊಡ್ತಾನೋ ಗೊತ್ತಿಲ್ಲ. ದೇವರಿಲ್ಲ, ನಾವೇ ಮನಸ್ಸು ಮಾಡಬೇಕು. ಬಟ್ ಆ ಆಸೆ ಬೇಗ ಈಡೇರಲಿ ಅಂತ ನಾನು ಅಂದ್ಕೊತೀನಿ. ಇನ್ನು ಸಗಣಿ ಎಲ್ಲ ಎತ್ತಾಕ್ತೆ. ನಮ್ಮಮ್ಮ ಅದು ಯಾವುದ್ರಲ್ಲಿ ಎತ್ತಾಕ್ತಾರೆ ಅಂತಲೇ ಗೊತ್ತಾಗಲಿಲ್ಲ, ಸಿಗಲಿಲ್ಲ. ಅಲ್ಲೇ ಯಾವುದೋ ಒಂದಿತ್ತು, ಅದರಲ್ಲೇ ಎತ್ತಾಕ್ತೆ. ಏನೋ ಒಂಥರ ಖುಷಿ. ಮಿಸ್ ಆಗಿ ಬಿಟ್ಟಿದ್ದು ಅವರು, ಇಲ್ಲಾಂದರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಎಲ್ಲ ಕೆಲಸ ಮಾಡಿಬಿಟ್ಟಿರ್ತಾರೆ. ಇನ್ನು ನಾನೆಲ್ಲ ಇದೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲೇ ಆಗಲೇ ನನಗೆ ಫುಲ್ ಸೆಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಷ್ಟು ಬಿಸಿಲು, ಬೇಸಿಗೆ ಅಲ್ವಾ, ಬೆಳಗಿನ ಜಾವದ್ದೇ ಬಿಸಿಲೇ ಆಗಲೇ ಹಂಗಿದೆ. ಆಗಲೇ ಬೆವರಾಗಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಇನ್ನು ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು, ನಮ್ಮ ಪಾಪು ಮಲಗಿರೋದ್ರಿಂದ ನನಗೆ ಇದಾದರೂ ಸಿಕ್ತು. ಇಲ್ಲ ಒಂದೊಂದು ಸತಿ ಅವ್ನು ಎದ್ದುಬಿಟ್ಟಿರ್ತಾನೆ, ಆವಾಗ ಮಾಡೋಕ್ಕಾಗಲ್ಲ, ಅವ್ನು ಎತ್ಕೊಂಡೇ ಇರ್ತೀನಲ್ವ. ನಮ್ಮಮ್ಮ ಹೆಂಗಪ್ಪ ಮಾಡ್ತಾರೆ ಇದೆಲ್ಲ ಕೆಲಸ ಅನಿಸ್ಬಿಡುತ್ತೆ ನೋಡಿದ್ರೆ. ಅದು ಹೆಂಗೆ ಮಾಡ್ಕೊತಾರೋ ಅಪ್ಪ ದೇವ್ರೆ. ಸೆಕೆ ಬೇರೆ ಒಂದು ಕಡೆ, ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು, ಈ ಕೆಲಸಗಳು ಜಾಸ್ತಿ. ಹಸು ನೀರು ಕುಡಿಸೋದು, ಅದಕ್ಕೆ ಇದಕ್ಕೆ ಅಂತ ಬಿಸಿಲಿಗೆ ಹೋಗ್ತಾನೆ ಇರಬೇಕು. ಇನ್ನು ಲಾಸ್ಟು ನಮ್ಮ ಪಾಪುದು ಫೇಸ್ ರಿವೀಲ್ ವಿಡಿಯೋಗೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ಅವನಿಗೆ ತುಂಬ ಜನ ಆಶೀರ್ವಾದ ಮಾಡಿದ್ದೀರಾ. ಅವರೆಲ್ರಿಗೂ ಥ್ಯಾಂಕ್ಸ್. ನನಗೆ ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕಾಗ್ತಾರೆ. ಇನ್ನೂ ಎಷ್ಟೊಂದು ಕಮೆಂಟ್ಸ್ ಹಂಗೆ ಇದೆ, ಡೈಲಿ ಮಾಡ್ತಾ ಇರ್ತೀನಿ, ಆದ್ರೂ ಮುಗ್ದಿಲ್ಲ, ಇನ್ನೂ ಇದ್ದಾವೆ ಕಮೆಂಟ್ಸು. ಅವ್ರಿಗೆಲ್ಲ ರಿಪ್ಲೈ ಮಾಡೋಕ್ಕಾಗಿಲ್ಲ, ಮಾಡ್ತೀನಿ, ಟೈಮ್ ತೊಗೊಂಡು ಮಾಡ್ತೀನಿ ನಾನು. ಆದ್ರೂ ವಿಡಿಯೋದಲ್ಲಿ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಅವನಿಗೆ ಆಶೀರ್ವಾದ ಮಾಡಿರೋದಕ್ಕೆ. ಅದೇ ಥರ ಫೇಸ್ ರಿವೀಲ್ ಮಾಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಅದಕ್ಕೆ ನೀಟಾಗೆ ವಿಡಿಯೋ ಮಾಡಿಕೊಟ್ಟಿದ್ದು ನನ್ನ ತಂಗಿ. ಅವರಿಲ್ಲ ಅಂದಿದ್ರು ಈ ಥರ ವಿಡಿಯೋ ನನ್ನ ಕನಸು ನನಸಾಗ್ತಾ ಇರಲಿಲ್ಲ. ಅದಕ್ಕೆ ಮೇಯ್ನಾಗಿ ಅವರಿಗೆ ಥ್ಯಾಂಕ್ಸ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳಪ್ಪ ನೀನು. ಎದ್ರ ಚಿನಿ ಅದ್ಬಿಟ್ಟ ಅಲ್ಲ ಏನು ಮಾಡ್ತಿದ್ದೆ? ಬಿಕ್ಲಿಕ್ಕೆ ಬಂದ್ಬಿಟ್ಟದ. ಅಯ್ಯೋ ಅಯ್ಯೋ ಅಯ್ಯೋ.
ಇದ್ರದ್ದು ಮಜ್ಜಿಗೆ ಬಿಟ್ಟಿದ್ದೀನಿ ತಿಂದೈತೆ ನೋಡು. ಇನ್ನು ಅಲ್ಲೆಲ್ಲ ಕ್ಲೀನ್ ಮಾಡಿದ್ನಲ್ಲ ಅದಕ್ಕೆ ಸ್ವಲ್ಪ ಶೆಕೆ ಥರ ಅನ್ನಿಸ್ತಾ ಇತ್ತು. ಅದಕ್ಕೆ ತಣ್ಣಗಿರೋ ನೀರಲ್ಲಿ ಮುಖ ತೊಳ್ಕೊಂಡ್ರೆ ಫ್ರೆಶ್ ಆಗುತ್ತೆ ಅಂದ್ಬಿಟ್ಟು ಫೇಸ್ ವಾಶು ಮತ್ತು ಧೂಳಲ್ಲೆಲ್ಲ ಆಡಿದ್ನಲ್ವ ಪಾಪನ ಎತ್ಕೊಬೇಕು ಅಂತ ಕೈ ಕಾಲೆಲ್ಲ ತೊಳ್ಕೊಂಡು ಆಮೇಲೆ ಅವನ್ನ ಎತ್ಕೊಂಡು ತುಂಬ ಮನೆ ಮುಂದೆ ಸ್ವಲ್ಪ ಎಳೆ ಬಿಸಿಲು ಥರ ಇತ್ತಲ್ಲ ಅಲ್ಲಿ ನಿಲ್ಸ್ಕೊಳ್ಳೋಣ ಒಂದು 10 ನಿಮಿಷ. ಅವ್ನ ಬೋನ್ಸ್ಗೆ ತುಂಬ ಒಳ್ಳೇದು ಅಂತ ಅಂದ್ಬಿಟ್ಟು ಈ ಬೇಸಿಗೆ ಕಾಲ ಆದ್ರೂ ಬೆಳಗಿನ ಜಾವದ ಬಿಸಿಲು ಒಳ್ಳೆಯದು ತುಂಬ. ಹಾಗಾಗಿ ಅವನ್ನ ಬಿಸಿಲಲ್ಲಿ ಒಂದು 10 ನಿಮಿಷ ಗಿಡಗಳು ಕೋಳಿ ಎಲ್ಲ ತೋರಿಸ್ಕೊಂಡು ಕರಿಯೋದು ಹೇಳ್ಕೊಂಡು ನಿಲ್ಲಿಸಿದ್ದೆ. ಅವನು ತುಂಬ ಕೋಳಿನ ನಮ್ಮ ಬೈರುನ ನಮ್ಮ ಹಸುನ ತುಂಬ ಅಬ್ಸರ್ವ್ ಮಾಡ್ತಾನೆ. ಮನೆಯಿಂದ ಹೋಗಿದ ತಕ್ಷಣ ಹಸು ಕಟ್ಟಕತ್ತ ಹುಡುಕ್ತಾನೆ ಹಸು ಎಲ್ಲಿ ಅಂತ. ನಮ್ಮ ಬೈರ ಬಂದರೆ ಅವನ್ನೇ ನೋಡ್ತಾನೆ, ಕೋಳಿ ಬಂದರೆ ಅವನೇ ನೋಡ್ತಿರ್ತಾನೆ. ಅವ್ನಿಗೇನೋ ಒಂಥರ ವಸ್ತು ಅವ್ನು ನೋಡಿಲ್ಲ ಅಂದರೆ ಸ್ವಲ್ಪ ತುಂಬ 3 ಮಂತ್ಸಲ್ಲಲ್ವ ನಾನು ಹೋಗಿದ್ದೆ, ಅವಾಗ ಏನೂ ಗೊತ್ತಿರಲಿಲ್ಲ. ಅವ್ನು ಮಲಗಿರೋ ಜಾಗದಲ್ಲಿ ಈಗ ಅದೆಲ್ಲ ತುಂಬ ಅಬ್ಸರ್ವ್ ಮಾಡಿ ನೋಡ್ತಾನೆ. ನಮ್ಮ ಬೈರನು ಬಂದನಲ್ಲ ಹಂಗೆ ನಿಲ್ಲಿಸ್ದೆ, ಅವನು ಬಂದೇ ಬಿಟ್ಟ ಪಕ್ಕದ ಹತ್ರ. ನಮ್ಮ ಕಡೆ ಏನಂದರೆ ನಾವು ಮಾತಾಡೋವರೆಗೂ ಪ್ರಾಣಿಗಳ ಮೂಕ್ ಪ್ರಾಣಿನಾಗಲಿ ಮಾತು ಬರ್ದಲೇ ಇರೋ ಮಕ್ಕಳನ್ನ ಹಂಗೆ ಟಚ್ ಮಾಡಿಸಲ್ಲ. ನಮ್ಮ ಬೈರ ಮುಟ್ಟಕ್ಕೆ ಬಂದಿದ್ರಿಂದ ಎತ್ಕೊಂಡ್ಬಿಟ್ಟೆ ಅವನ್ನ, ಮುಟ್ಟಿಸ್ಬಾರ್ದು ಅಂತ. ನಮ್ಮ ಕಡೆ ಆ ಥರ ಮಾಡ್ತೀರಾ? ನಿಮ್ಮ ಕಡೆ ಯಾರಾದರೂ ಈ ಥರ ಫಾಲೋ ಮಾಡೋರು ಇದ್ದರೆ ಕಮೆಂಟ್ ಮಾಡಿ ಹೇಳಿ. ಹೌದು ನಾವು ಮಾಡ್ತೀವಿ ಅಂತ. ನಾವು ಅದೇ ಥರ ಫಾಲೋ ಮಾಡೋದು. ಹಾಗೆ ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಎತ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮಮ್ಮ ಅವರು 1 ಲೋಟ ಗಂಜಿ ಮಾಡಿ ಇಟ್ಟಿದ್ರು ರೆಡಿ ಮಾಡಿ. ನಾನು ತಗೊಂಡೆ. ಈಗ ತುಂಬ ಹೆವಿ ಬಿಸಿಲಿರೋದ್ರಿಂದ ತಂಪು ಅಂತ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕೋತೀನಿ ಅಷ್ಟೇ, ಜಾಸ್ತಿ ಹಾಕೊಳ್ಳೋದಿಲ್ಲ. ಇನ್ನು ನನಗೆ ಅಂತ ಅಕ್ಕಿ ತೊಳೆದಿಡ್ತಾ ಇದ್ದಾರೆ. ಅಲ್ಲಿ ತೊಳೆಯೋಕ್ಕಾಗಲ್ಲ, ಮೊಳ ಕಟ್ಕೊಂಡು ತೊಳ್ಕೊಟ್ಬಿಡೋಣ ಅಂತ ತೊಳ್ಕೊತೀನಿ. ಇದಾಗಲೇ ತೊಳೆದಿದ್ಯಾ? ಒಣಗಿಸ್ಕೊಡ್ತೀನಿ. ಹ್ಞೂ ತಗೊಂಡೋಗಿ ಅಲ್ಲಿ ಮಿಲ್ಗೆ ಹಾಕಿಸ್ಕೊ. ಹ್ಞೂ ದೋಸೆಗೆ ಅವೇ ಅದನ್ನೇ ಯೂಸ್ ಮಾಡಿಲ್ಲ. ಅದು ಏನಾಗಿತ್ತು ತೆಗೆದು ನೋಡಿಲ್ಲ ನಾನು. ನಾಡೋಗಿ ನೀನು ಯೂಸೇ ಮಾಡಿಲ್ವಾ? ಈ ಸತಿ ದೋಸೆ ಇಡ್ಲಿ ಹಾಕೇ ಇಲ್ವಲ್ಲ. ಈ ಸತಿ ಹೋದ ತಣ್ಣಗಿದ್ದಿಲ್ಲ. ಅದಕ್ಕೂ ಮುಂಚೆ ಸತಿ ಕೊಟ್ಟಿದ್ದು ಅವೇನಾಗವೆ ಅಂತ ನೋಡೇ ಇಲ್ಲ ನಾನು. ಈ ಸತಿ ಹೋದಾಗಿಂದ ದೋಸೆಗೆ ಹಾಕಿಲ್ಲ, ಇಡ್ಲಿಗೂ ಹಾಕಿಲ್ಲ. ಮರ್ತೋಗ್ತೀನಿ, ಟೈಮ್ ಆಗೋಗುತ್ತೆ. ಆಮೇಲೆ ಅದು ಹುಳಿ ಬರುತ್ತಲ್ಲ, ಹುಳಿ ಬಂದಿದ್ದು ಬೇರೆ ತಿನ್ನಂಗಿಲ್ಲ ಅಂತ. ನನಗಲ್ಲಿ ಮತ್ತೆ ಹೋಗ್ತೀನಿ, ಮಧ್ಯಾಹ್ನ ಆಗೋಗುತ್ತೆ ನೆನಪಿಸ್ಕೊಳ್ಳೋಷ್ಟರಲ್ಲಿ. ಇನ್ನು ಹಾಕಿದ್ರೆ ಚೆನ್ನಾಗಿ ಬರಲ್ಲ ಅಂತ ಹಾಕೋದಿಲ್ಲ. ಆಮೇಲೆ ಹುಳಿ ಬರ್ಸ್ಕೊಂಡು ತಿನ್ನಲೂಬಾರ್ದಂತ ಸುಮ್ಮನಾದೆ. ಏನೋ ಇನ್ಸ್ಟೆಂಟ್ ದೋಸೆ ಮಾಡ್ಕೊಂಡು ತಿನ್ನೋದು. ಇದು ಹಸುಗೆ ಇಟ್ಟರೆ ಕುಡಿತದಲ್ವಾ? ಚೆಲ್ಬಿಡ್ತೀಯಾ ಗಿಡಗಳಿಗೆ? ನಾನಲ್ಲಿ ತೊಳೆದು ಒಣಗಿಸ್ಕೊಳ್ಳೋಕ್ಕೆ ಜಾಗ ಅಷ್ಟೊಂದಿಲ್ಲ, ಬಿಸಿಲು ಜಾಸ್ತಿ ಬರಲ್ಲ. ಇನ್ನು ಮಳೆ ಸ್ಟಾರ್ಟ್ ಆದ್ರಂತೂ ಬಿಸಿಲೇ ಬರಲ್ಲ, ಸ್ವಲ್ಪ ಹೊತ್ತು ಬರುತ್ತೆ ಅಷ್ಟೇ ಅಲ್ವಾ. ಹಾಗಾಗಿ ಇವಾಗ ಬೇಸಿಗೆ ಚೆನ್ನಾಗಿ ಬಿಸಿಲಿರೋದ್ರಿಂದ ನಮ್ಮ ಪವಿತ್ರಂಗೆ ಒಣಗಿಸ್ಬಿಟ್ಟು ಹಸಿಟ್ಟು ಮಾಡಿ ಕೊಟ್ಟಿದ್ದಾರಂತೆ. ನೀನು ಯಾವಾಗ ಬೇಕೋ ಆವಾಗ ಹಸಿಟ್ಟಿಗೆ ಹಾಕಿಸ್ಕೊ, ಜಾಸ್ತಿ ಆದರೆ ಅಂತ ಅಂದ್ಬಿಟ್ಟು ಅಕ್ಕಿನೇ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಕೊಡ್ತಾಯಿದ್ದಾರೆ. ಅಲ್ಲೇ ಸೋದಿಕ್ಕಿನ ಒಣಗಿರ್ತಾರೆ. ನೀವೇನು ಮಾಡ್ತೀರಾ? ಒಂದು ಮಂದ ಬಟ್ಟೆ ಹಾಕ್ತೀರಾ, ಅಕ್ಕಿ ತೊಳೆ ಹಾಕ್ಬಿಟ್ಟು ಹೊಡೆಯೋದೆಲ್ಲ ಕೊಡ್ತೀವಿ. ಸೋರಕ್ಕೆ ಎಲ್ಲ ಹಾಕೈತದೆ? ಸೋರ್ಸೋಕ್ಕೆ ಇದೇ ಇಲ್ವಲ್ಲ. ತೊಳೆದು ಹಿಂಗೆ ತುಯ್ಯೋದು. ಹೊಡೆ ಎಲ್ಲ ಅಕ್ಕಿ ಚೆನ್ನಾಗಿ ಅಣ್ಣಾಳ ನೆನೆಸ್ಬಾರ್ದು. ಅಕ್ಕಿ ಇಲ್ಲ ರಾಗಿ, ಅಕ್ಕಿನಾಗ್ಲಿ ರಾಗಿನಾಗ್ಲಿ ಅಣ್ಣಾಳ ನೆನೆಸ್ಬಾರ್ದು. ಪಟ್ಟಂತ ತೊಳೆದು ಪಟ್ಟಂತ ಒಣಗಾಕ್ಬೇಕು. ಅಣ್ಣಾಳ ನೆನೆಸಿ ಅಂತ ತುಂಬಿಕ್ಕಿ ಅದು ಪಳಿಸಿ ಅಲ್ಲಿ ಒಣಗಾಕ್ತಿರಿ. ಅದು ಈಗ ಹೇಳ್ದಲ್ಲ ನಿಮ್ಗೆ ಸರಿ ಗಂಜಿ ಅದಂಗೆ ಐತೆ, ಹಂಗೈತೆ. ಎಲ್ಲರೂ ಮಾಡಿಬಿಡಲ್ಲ ಕೆಲಸ, ಮಾಡೋದೇ ಮಾಡ್ಬೇಕಲ್ಲ. ಮಾಡೋಕ್ಕೆಲ್ಲ ಇರಬೇಕು. ಅಕ್ಕಿ ತೊಳೆದು ಅಕ್ಕಿ ಒಣಸಿದ್ದೀನಿ, ಹೆಂಗೆ ಒಣಸಿದ್ದೀನಿ ಅಂತ ಅರ್ಧ ಬಟ್ಟೆ ಹಾಕ್ಬಿಟ್ಟು ಬಿಸಿಬಿಡೋಣ. ಅಕ್ಕಿ ಬಿಸಿ ತೊಳೆದ್ರೂ ಅಕ್ಕಿ ನೆಂದೇ ಇರ್ಬಾರ್ದು. ಅಷ್ಟು ಬೇಗ ತೊಳೆದು ಅಕ್ಕಿ ತೊಳೆದು ಹಾಕ್ಬೇಕು. ಆವಾಗ ಬಸ್ಸಂತ ಒಣಗೋಗುತ್ತೆ. ಕಡೆ ನೀರು ಹಿಂಗೆ ಸೋರ್ಲಿಕ್ತೀವಿ ನಾನು, ಅಡಿ ಒಂದು ಹನಿ ನೀರಿಂದ ಹೊಂಟೋಗ್ಬಿಟ್ಟಿರ್ತದೆ. ನೀವೇನು ಮಾಡ್ತೀವಿ? ಒಂದ ಬಟ್ಟೆನ ಕಡೆ ನೀರು ನಿಲ್ಸ್ಬಿಟ್ರೆ ಅವು 3 ದಿನ ಆದರೂ ಅಕ್ಕಿ ಒಣಗಲ್ಲ. ರಾಗಿನೂ ಅಷ್ಟೇ, ನಾನು ತೊಳ್ಕೊಂಡು 10 ನಿಮಿಷ ಬಿಟ್ಟು ಒಣಗಾಕ್ಬಿಡ್ತೀನಿ. 10 ನಿಮಿಷ ನಮ್ಮಲ್ಲೇ ಬಿಟ್ಬಿಡ್ತೀನಿ.
ಪಟ್ಟಂತ ಅಲ್ಲೇ ಎಲ್ಲ ರಾಗಿ ಹಿಂಗೆ ಎತ್ತದೆ ಫುಲ್ ಲೊಳಲೊಳ ಅನ್ಬೇಕು. ಕಿವಿಚ ಥರ ನೀರು ಥರ ನಮ್ಗೆ ಒಣಗಕ್ಕೆ ಬಿಸಿಲು ಇಷ್ಟೊಂದು ಬರಲ್ಲ, ಒಂಚೂರೇ ಬರೋದು. ಬಿದ್ಯಾ ಎಲ್ಲ ಕಾಲಲ್ಲಿ ಇಟ್ಕೊಬಿಟ್ಟನೆ. ನೋಡಿ ದೊಡ್ಡ ದೊಡ್ಡ ರೀತಿಯಲ್ಲಿ ಇಟ್ಕೊಟ್ಟಿದ್ದಲ್ಲ. ಕುತ್ಕೊತಾನೆ, ಜಾಸ್ತಿ ಹೊತ್ತು ಕುತ್ಕೊಳ್ಳಲ್ಲ ಅಷ್ಟೇ. ನೋಡಿ ಹಿಂಗೆ ಆಡ್ತಾನಲ್ಲ ಅವಾಗ ಬಿದ್ದುಬಿಡ್ತಾನೆ. ಮಧ್ಯಾಹ್ನ ಇನ್ನು ಸಾಂಬಾರಿಗೆ ಅಂತ ಸೊಪ್ಪು ಸೋಸ್ತಾ ಇದ್ದಾರೆ. ಸಾಂಬಾರ್ದು ರೆಸಿಪಿ ಕೂಡ ಶೇರ್ ಮಾಡ್ಕೊತೀನಿ. ಇದು ತುಂಬ ಹಳೇ ಸಾಂಬಾರು, ನಿಮ್ಗೆ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ. ಟ್ರೈ ಮಾಡಿಬಿಟ್ಟು ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳಿ. ಕೆಳಗಡೆ ನೋಡಿದ್ರೆ ಗೊತ್ತಾಗುತ್ತೆ ಬಿದ್ದಿರ್ತವೆ, ಇಲ್ಲ ಅಂದ್ರೆ ಬಿದ್ದಿರಲ್ಲ. ಈಗ ಹುಳ ಬತ್ತ ಬಿಡಿ, ಎಲ್ಲ ಔಷಧಿ ಹೊಡೆದಿಕ್ಕಿರ್ತಾರೆ. ಹೆಂಗನಲ್ಲಿ ಕೊಡಲೇಬೇಕು. ಏನಾದ್ರು ದಾಡುಳ ಪಾಡುಳ ಏನಾದ್ರು ಇರ್ತವೆ. ಅಲ್ಲಿಂದ ಸೊಪ್ಪು ಸೋಚಿನ ಕೊಡವೆ ತಿನ್ಬೇಕು, ಸೊಪ್ಪನ್ನ ಹಂಗೆ ತಿನ್ಬಾರ್ದು. ಇನ್ನು ಟಿಫನ್ಗೆ ಅಂದ್ಬಿಟ್ಟು ಪುಳಿಯೋಗರೆ ಗೊಜ್ಜು ಮಾಡಿ ಅನ್ನ ಮಾಡಿದ್ರು. ಟಿಫನ್ ತಿನ್ಕೊಂಡೆ. ಅವತ್ತು ಪವಿತ್ರ ಬೀಜ ಕೇಳಿದ್ಲ, ಕೊಟ್ಟೆ ಅದು ಹಣ್ಣಲ್ಲಿ. ಆ ಹಣ್ಣಿನ ಸಿಪ್ಪೆ ಇದ್ರೊಳಗೆ ಹಾಕಿದ್ದೆ. ನೋಡಿ ಎಷ್ಟು ಒಂದೇ ಗುಪ್ಪಿಗೆ ಎಷ್ಟು ಸಸಿ, ಬರೀ ಸಿಪ್ಪೆ ಅಂತ ಎಸ್ತಿದ್ದೆ, ಅದರೊಳಗೆ ಅಷ್ಟು ಬೀಜ ತಪ್ಪಿಸ್ಕೊಂಡ್ಬಿಟ್ಟು. ಮಳೆ ಕಳಂಗಿಡ ಅಲ್ವಾ ಇದು ಮಳೆ ಕಳಿಂಗಿಡ. ಹಾವು ಬರಬಾರ್ದು ಅಂತ ಅಲ್ಲೊಂದೈತೆ ಇನ್ನೊಂದೈತೆ. ಇದನ್ನ ಎತ್ಬಿಟ್ಟು ಕುರಿ ಮನೆ ಮೇಲೆ ಇಕ್ಕದ, ಮನೆ ಮೇಲೆ ಇಲ್ಲಾಂದ್ರೆ ಕೋಳಿ ತಿನ್ಬಿಡ್ತವೆ ಅಂತ ಅದ್ರ ಮೇಲೆ ಇಟ್ಕೊಂಡಿದ್ದೀನಿ. ನೀರು ಇಟ್ಕೊಂಡು ಸಸಿ ದೊಡ್ಡವಾದ್ರೆ ಹಾಕ್ಬೇಕು. ನೋಡ್ದು ಮನೆ ಕಡೆ ಬದನೆಕಾಯಿ ನೋಡ್ದ ನೋಡಿದೆ, ಮಾಡಿಲ್ಲ. ಒಂದೇ ಬಿಡ್ದಲ್ಲಿ ಕೋಳಿಗೆ ಇಟ್ಬಾರ್ದು ಅಂತ ಅಲ್ಲಿ ಇಕ್ಕದು. ಬದನೆಕಾಯಿ ನೋಡಿದಾಗೆಲ್ಲ ಅನೀಶ್ ನಾನು ಬಂದು ಕೇಳ್ತಾನೆ, ನೀರು ಇದ್ದು ಗಿಡಕ್ಕೆ ಗೊಬ್ಬರ ತುಂಬಿ ಕಾಯಿ ದಪ್ಪ ಪುಡಿ ಅಂತ ಅದಕ್ಕೆ ಮಾಡಿರೋದು. ದಾಸವಾಳ ಒಣಗಿಸಿರೋದು, ದಾಸವಾಳ ಅದೇ ಪೌಡ್ರ್ ಪುಡಿ ಮಾಡ್ಕೊಳಕ್ಕೆ ಅಲ್ಲಷ್ಟು ಒಣ ಸಿಕ್ಕಿದ್ದೀನಿ. ಹೂವು ಅದಂಗೆ ಬಿಕ್ಕಿತ್ತು ಹಾಕೋದು. ದೇವ್ರಿಗೆ ಇಕ್ಬಿಟ್ಟು ಇಕ್ತೀಯಾ ಹಂಗೆ ಇಕ್ತೀಯಾ? ದೇವ್ರದೆಲ್ಲ ತೆಗೆದು ಇಕ್ಕದು. ನೋಡ್ದ ಎಂತ ಇದೆಯಾ? ಇದು ಒಣಗಿರೋದ? ಅಲ್ಲೇನೇನು ಪೌಡ್ರ್ ಮಾಡಿದ್ದೀನಿ ತೋರಿಸ್ತೀನಿ. ಏನಮ್ಮ ಮಾಡ್ತಿದ್ಯಾ? ಗಮ್ಮ ಅನಿಸ್ತಾ ಇದೆಯಾ? ಅದೇ ಅವರೆಕಾಳು, ಉದ್ದವರೆಕಾಳು ಉಪ್ನಾಳು. ಅವರೆಕಾಳು ಉಪ್ನಾಳು ಮಾಡ್ತಾರಂತೆ. ಅವರೆಕಾಳು ಉರಿತಾವ್ರೆ. ಅವರೆಕಾಳು ತಿರುಮಳ ಏನು ಮಗಳು ಊರಲ್ಲಿ ನಮ್ಮ ತಾತಂಗೆ ಅಲ್ವೇನಮ್ಮ? ಅವರೆಕಾಳು ತಿರುಮಳಿನ ಪೊಕ್ಕಿ ಅಂತ. ನಮ್ಮ ಪೊಕ್ಕಿ ಪೊಕ್ಕಿ. ಅವರೆಕಾಳು 10 ಮೂಟೆ ಬೆಳೆಯೋದು ನಮ್ಮ ಮಗಳೆಲ್ಲ, ಅಣ್ಣ ತಮ್ಮದಿರ ಮನೆ ಬೆಳೆಯೋರೆಲ್ಲ. ಅದಕ್ಕೆ ಅವರೆಕಾಳು ತಿರುಮಳಿನ ಪೊಕ್ಕಿ. ಚಿಕ್ಕಪ್ಪ ದೊಡ್ಡಪ್ಪರೆಲ್ಲ ಅವರೆಕಾಳು ತಿರುಮಲಯ್ಯ ಅಂತ. ನಿಮ್ಮ ತಾತನ ಹೆಸ್ರ? ನಮ್ಮ ಅಪ್ಪಂಗೆ ತಿರುಮಲ, ಅವ್ರ ತಾತನ ಹೆಸರು ಸಿಕ್ಕಿದ್ದು ತಿರುಮಲಯ್ಯ ಅಂತ. ಅದಕ್ಕೋಸ್ಕರ ಇದನ್ನು ತೊಳೆದ್ಬಿಟ್ಟು ಕಾಳನ್ನ ಹುರಿದ್ಬಿಟ್ಟು ತೊಳಿಬೇಕಾ? ಹೌದಾ? ತೊಳೆದೇ ಹಾಕ್ಬೇಕು. ಫಸ್ಟ್ ನಮಗೆ ಎಷ್ಟು ಸಾರು ಬೇಕು ಅಷ್ಟು ಇಟ್ಕೋಬೇಕು. ಕುಕ್ಕರ್ಗ ಅಂದರೆ ಅವಾಗ ಒಲೆ ಮೇಲೆ ಮಾಡುವಾಗ ಕಾಳಿನೆಷ್ಟು ಕಾಯಿ ಸಾಕೋರು. ನಾವೇನು ಈಗ ಕಾಳಿನೆಷ್ಟು ಕಾಯಿಸೋ ಅವಶ್ಯಕತೆ ಇರಲ್ಲ. ಕುಕ್ಕರಲ್ಲಿ ಕುಗ್ಸೋದಲ್ವಾ? ಒಲೆ ಮೇಲೆ ಹಾಕ್ಬೇಕು ಅಂದರೆ ನೀರು ಕಾಯಿ ಇಕ್ಬೇಕಾ? ಒಲೆ ಮೇಲೆ ಕಾಯ್ದು ಒಲೆ ಮೇಲೆ ಅಡುಗೆ ಮಾಡೋದೆಲ್ಲ ಫಸ್ಟ್ ನೀರು ಕಾಯಿಸಿ ಹಾಕಬೇಕು. ಇಲ್ಲಾಂದ್ರೆ ಹಾಕಂಗಿಲ್ಲ. ಹುರಿದ್ಬಿಟ್ಟು ನೀರು ಹಿಂಗಿಟ್ಬಿಟ್ಟು ತೊಳೆದು ಹಾಕಬೇಕು. ಹುರಿದಿರೋದು ಹಂಗೆ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈಗ ನೀರು ಹಾಕಿದ್ಮೇಲೆ ತಿನ್ನೋಕ್ಕಾಗಲ್ಲ. ಸುಡಲ್ವಾ? ಏನು ಸುಡೋ ನೀರು ಇಟ್ಟು ಎಲ್ಲ ನೋಡಿ ಹಿಂಗೆ ಅವಳಾಗಬೇಕು, ಅವಳಾಗ್ತಾನೆ. ಅವಳು ಅಂದರೆ ಹೊಡ್ಕೊಬೇಕು, ಹಂಗೆ ಉರಿಬೇಕಾ? ಗಮ್ಮ ಅಂತ ಅದು ಮನೆ ಫುಲ್ಲು. ನಮ್ಮ ಹುಡುಗನ ಎತ್ಕೊಂಡು ಇದು ತುಂಬ ವರ್ಷದಿಂದ ಮಾಡಿರಲಿಲ್ಲ ನಾನು. ಯಾಕೆ ನನಗೆ ತಿನ್ನಂಗಾಗಿತ್ತು, ಅದಕ್ಕೆ ಮಾಡ್ತೀನಿ. ಊರ ಕಡೆ ಯಾವಾಗಲೂ ಮಾಡೋರು. ಇದಕ್ಕೆ ಮಾಡಬೇಕು. ಈಗ ಸೊಪ್ಪು ತೊಳೆದು ಹಾಕಬೇಕು. ಸೊಪ್ಪು ಹಾಕ್ಬೇಕಾ? ಸೊಪ್ಪು ಹಾಕ್ಬೋದು. ಸೊಪ್ಪಿದ್ದು ಅರ್ಬೆ ಸೊಪ್ಪು ಹಾಕಬೇಕು. ಅರ್ಬೆ ಸೊಪ್ಪೆ ಹಾಕಬೇಕು. ಇದು ಸೊಪ್ಪು ಏನೇ ಗಟ್ಟಿ ಬಸಾರಿನ ಸೊಪ್ಪು ಇದ್ರೆ ಹಾಕ್ಬೋದು. ಆದರೆ ಇದಕ್ಕೆ ಜಾಸ್ತಿ ಅರ್ಬೆ ಸೊಪ್ಪು ಹಾಕೋದು. ಅರ್ಬೆ ಸೊಪ್ಪು ಹಾಕಿ ಮಾಡಬೇಕಂತೆ. ಆಮೇಲೆ ಏನು ಸೊಪ್ಪಿಲ್ಲ ಅಂದರೆ ಬರೀ ಕಾಳಾಕಿ ಮಾಡ್ಬೋದು. ಬರೀ ಕಾಳಾಕಿ ಮಾಡುವ ಸೊಪ್ಪಿಲ್ಲ ಅಂದರೆ. ಚಳಿಗಾಲದಲ್ಲಿ ಮಳೆ ಹುಯ್ತಿರ್ತದಲ್ಲ, ಅವಾಗ ಮಾಡಬೇಕು. ಎಷ್ಟು ಚೆನ್ನಾಗಿರುತ್ತೆ. ಈ ಬೇಸಿಗೆಲ್ಲಿ ಚೆನ್ನಾಗಿರಲ್ಲ. ಮಳೆ ಹುಯ್ತಿರ್ತದಲ್ಲ, ಅವಾಗ ಮಾಡಬೇಕು. ಉದ್ದಾರ ಕಾಳು ಉಪ್ನಾಳು ಮಳೆಗಾಲದಲ್ಲಿ ಮಾಡ್ಕೊಬೇಕಂತ ಈ ರೆಸಿಪಿನ ಮಳೆಗಾಲದಲ್ಲಿ ಮಾಡಿ ನೋಡೋರು ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಳಿ.
ಹೊಸ ಸಾಂಬಾರಲ್ಲಿ ಗೊತ್ತೇ ಇಲ್ಲ. ಬಸ್ಸಾರು, ಹುಳಿ ಸಾರು, ಮಸಪ್ಪು, ಮೊಳಕೆ ಕಾಳು ಸಾರು, ಉಪ್ಪು ಸಾರು, ಮಜ್ಜಿಗೆ ಸಾರು ಅಷ್ಟೇ ಗೊತ್ತಿರೋದು ನನಗೆ. ಇದು ನೀನು ಹುಳ್ಳಿಕಾಳಲ್ಲಿ ಹೇಳಿದಲ್ಲ ಸೇಮಾ? ಹುಳ್ಳಿಕಾಳಲ್ಲಿ ಒಂದು ಸತಿ ಹೇಳಿದ್ದೆ ನನಗೆ. ಹುಳ್ಳಿಕಾಳು ಸೊಪ್ಪು, ಹುಳ್ಳಿಕಾಳಲ್ಲಿ ಈ ಥರ ಮಾಡ್ಬೋದು. ಬರೀ ಹುಳ್ಳಿಕಾಳು ಹಾಕ್ಬಿಟ್ಟು ಮಾಡಿದ್ದೆ ನಾನು. ಸೊಪ್ಪು ಹಾಕ್ಬೇಕು ಅದಕ್ಕೂ. ಸೊಪ್ಪು ಹಾಕಿರಲಿಲ್ಲ ಅವತ್ತು, ಬರೀ ಹುಳ್ಳಿಕಾಳು ಹಾಕ್ತಿದ್ದು. ನೀನು ಹೇಳ್ಕೊಟ್ಟಿದ್ದಲ್ಲ ಅದು ಬೇರೆನಾ? ಅದು ಹುಳ್ಳಿಕಾಳು, ಹುಳ್ಳಿಕಾಳು ಹುಳಿ. ಹುಳಿ. ಉಪ್ಪಿನಲ್ಲಿ ಬೇರೆ, ಹುಳಿಕಾಳು ಹುಳಿ ಬೇರೆ. ಹುಳ್ಳಿಕಾಳನ್ನ ಹುರಿದ್ಬಿಟ್ಟು ಹಿಂಗೆ ಸೊಪ್ಪು ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತಾ? ಮಾಡ್ತೀನಿ ನಾನು. ಅದು ಚೆನ್ನಾಗಿತ್ತು ಹುಳಿಕಾಳು ಸಾರು ನೀನು ಹೇಳ್ಕೊಟ್ಟಿದ್ದು. ಮಾಡಿದ್ದೆ ಸಾರು, ಅದು ಹುರುಳಿಕಾಳು ಸಾರು ಅಂತ. ಹುರಿದೊಳ್ಳಿ ಕಾಳು ಸಾರು, ಹುರಿದ ಹುಳ್ಳಿ ಕಾಳಿನ ಸಾರು. ಅದೆಲ್ಲ ಏನು ಸಾರು ಮಾಡಿದ್ದೆ? ಅಯ್ಯೋ 2 ಬದನೆಕಾಯಿ ಸಿಕ್ಕಿದ್ದು, ಒಂದು ಆಲೂಗೆಡ್ಡೆ ಹಾಕಿದ್ದೆ, ಅದಕ್ಕೆ ಹುಳಿ ಬಿಟ್ಟಿದ್ದೆ. ಸಾರು ಮಾಡೋದು ನೋಡ್ತಿದ್ದೀರಾ? ಉಪ್ಪು ಹಾಕ್ಬಿಟ್ಟು ಕೂಗಿಸ್ಬೇಕಾ? ಉಪ್ಪಾಗಿ ಬೇಯಿಸ್ಬೇಕು. ಉಪ್ಪು ಹಾಕ್ಬಿಟ್ಟು ಒಂದು ಕೂಗ ಕೂಗಿಸ್ಕೊಂಡ್ರೆ ಸಾಕು. ಕಾಳು ಹುರಿದದಲ್ಲ, ಬೆಂದೈತೆ. ಅವಲಾಗ ಹಂಗೆ ಹುರಿದ್ರಂತೂ ಮುಂದೆ ಬುಕ್ಲಿ ಬೆಂದಾಗುತ್ತೆ. ಒಂದು ಕೂಗು ಕೂಗಿಸ್ಬೇಕು. ಅಯ್ಯೋ ಏನೇನೋ ಸುಮ್ಮನೆ ನಮ್ಮ ಮನೆ ತಪ್ಪಿದ್ದನಲ್ಲ, ಇದು ಅದೇ ದಾಳಿಂಬೆ ಹಣ್ಣು ತಿಂತೀರಲ್ಲ, ಅದ್ರ ಸಿಪ್ಪೆನ ಒಣಗಿಸ್ಬಿಟ್ಟು ಪುಡಿ ಮಾಡಿದ್ಯಾ? ಏನು ಅಲ್ಲೂ ಜೊಕ್ಕೆ ಪೌಡ್ರ್ ಜೊತೆ ಬೆರೆಸ್ಬೋದು. ಮತ್ತು ತಲೆಗೆ ಏರ್ ಪಕ್ಕ ಹಾಕೋಕ್ಕೂ ಹಾಕ್ಬೋದು. ಇದೇನು ಗೊತ್ತಾ, ಅದು ದಾಸವಾಳದ ಹೂವು ಪೌಡ್ರು. ದಾಸವಾಳ ಹೂವು ಎಲ್ಲ ಒಣಗಿಸಿ ಹೂವು ಒಣಗ್ತದಲ್ಲ, ಅದೆಲ್ಲ ಸೇರಿಸಿಟ್ಟು ಹಾಕಿ ಮಾಡ್ಕೊಳ್ತೀವಿ. ಇದು ಎಲ್ಲ ಒಣಗಿದ್ಮೇಲೆ ಮಿಕ್ಸಿಲಿ ಪುಡಿ ಮಾಡ್ಕೊಳ್ಳೋದಾ? ನುಗ್ಗೆಕಾಯಿ ಪೌಡ್ರು, ಆಮ್ಲ ಜ್ಯೂಸ್ ಮಾಡ್ಕೊಂಡು ಕುಡಿತೀವಲ್ಲ, ಅದು ಒಣಗಿಸ್ಬಿಟ್ಟು ಪುಡಿ ಮಾಡಿರೋದು. ಇದನ್ನ ಮುಖಕ್ಕೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಕಡಲೆ ಸಿಟ್ಟು ಜೊತೆ ಬೆರೆಸಿ. ಮಕ್ಕಳು ಹಾಕೊಳಕ್ಕೆ ಅಂತಲೇ ಮಾಡೋದು. ಮಕ್ಕಳಿಗಾದ್ರೂ ಹಾಕೊಂಬೋದು. ಆಮ್ಲ ಜ್ಯೂಸ್ ಇಲ್ಲ ಅಂದಾಗ ಈ ಪುಡಿನೇ ಬಿಸಿನೀರಿಗೆ ಹಾಕೊಂಡು ಕುಡಿತಾರೆ. ಅವ್ನಿಗೆ ಈಗ ಆಗಿದ್ದಿದ್ದೆ ಏನಾಗಲ್ಲ, ಸುಮ್ಮನೆ ಈ ದಗೆಯಲ್ಲಿ ಏನಾಯ್ತದೆ. ಬಿಸಿನೀರಿಗೆ ಹಾಕೊಂಡು ಕುಡಿತೀಯಾ ಬೆಳಗ್ಗೆ ಹೊತ್ತು? ಬಿಸಿನೀರು ಹಾಕೊಂಡಾದ್ರೂ ಕುಡಿಬೇಕು. ಆಮ್ಲ ಜ್ಯೂಸ್ ಇಲ್ಲ ಅಂದಿದ್ದೀನ, ಬಿಸಿನೀರಿಗೆ ಹಾಕೊಂಡು ಶೋಧಿಸ್ಬೇಕಾ? ಸೋಸಂಗೇನಿಲ್ಲ, ಹಂಗೆ ಕುಡಿತೀವಿ. ಇದು ಇದು ಅದೇ ಅಂಥದನ್ನು ಉತ್ರಾಣಿ ಗಿಡ ಅಂತಾರೆ. ಎಷ್ಟು ಕಪ್ಪಗದೆ? ಅದಕ್ಕೆ ಕಡ್ಡಿ ಸೌದೆ ಥರ ಒಲೆ ಉರಿಸ್ಬಿಟ್ಟು ಅದು ಪೌಡ್ರ್ ಮಾಡಿರೋದು. ಏನಕ್ಕೆ ಉತ್ರಾಣಿದು? ಅಲ್ಲವ್ಗೇನೋ ಒಳ್ಳೇದು ಅಂತ ಹೇಳಿದ್ರೆ ಅದಕ್ಕೆ ಮಾಡಿದ್ದೀನಿ. ಉತ್ರಾಣಿ ಕಡ್ಡಿ ಪುಡಿ. ಇದು ಬಂದು ಮೆಹಂದಿ ಪುಡಿ. ಕಲರ್ ನೋಡಿ ಎಷ್ಟು ಚೆನ್ನಾಯ್ತು. ಅದನ್ನ ಕೈಗೆ ಹಾಕೋಬೋದ ಈಗ ಕಳಿಸಿ? ಕೈಗೆ ನಾನು ತಲೆಗೆ ಹಾಕೊಂತೀನಿ. ಹುರ್ಕೊಂಡ್ರದ? ನಿಮ್ಗೆ ಎಷ್ಟು ಕರ್ಕತ್ನಾಗ ಅಷ್ಟು ಹಾಕ್ಕೊಬೇಕು. ಹಾಕೊಳ್ಳೋದು ನಾನು ಇಷ್ಟು ಹಾಕಿದ್ದೀನಿ. ಎಷ್ಟು ಹಾಕಿದ್ಯಾ? 7-8 ಹಾಕಿದ್ಯಾ? ಒಂದು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಬೆಳ್ಳುಳ್ಳಿ ಒಂದು ಗೆಡ್ಡೆ. ಅಂದರೆ ಒಂದು ಗೆಡ್ಡೆಲ್ಲಿ ಎಷ್ಟು ಸಿಗುತ್ತೆ ಅಷ್ಟೇ ಅಲ್ಲ, ಜಾಸ್ತಿ ಒಂದಿಷ್ಟು ಇರಲ್ಲ, ಇದಿಷ್ಟು ಇರಲ್ಲ. ಕೊತ್ತಂಬರಿ ಸೊಪ್ಪು. ಕೊಬ್ಬರಿ ಹಾಕಿದ್ಯಾ? ತೆಂಗಿನಕಾಯಿ ಆದರೂ ಹಾಕ್ಬೋದು, ಕೊಬ್ಬರಿನಾದ್ರೂ ಹಾಕ್ಬೋದು. ಎರಡರಲ್ಲಿ ಯಾವ್ದಾರು ಹಾಕ್ಬೋದು. ನಮ್ಮಮ್ಮ ಕೊಬ್ಬರಿ ಹಾಕಿದ್ದಾರೆ. ಆದರೆ ಕೊತ್ತಂಬರಿ ಸೊಪ್ಪು. ಕಾಳಾಗಲೇ ಬಸ್ತಿಕ್ಕಿದ್ಯಾ ಸೋರಕ್ಕೆ, ನೀರು ಸೋರಕ್ಕೆ? ಕೊತ್ತಂಬರಿ ಸೊಪ್ಪು, ಹುಣ್ಸೆಹಣ್ಣು ಹಾಕೊಂಬಂದು ಎಲ್ಲಿ ಇದು ಹೋಗ್ತಿದ್ನಲ್ಲ ವಾಕಿಂಗ್ ಹೋಗತ್ತ, ಒಂದು ಹುಣ್ಸೆಹಣ್ಣು ಮರ ಇತ್ತು ಅಲ್ಲಿ, ಅದಕ್ಕೆ ನಾನು ಇದನ್ನ ತೊಳೆದೆಲ್ಲ ಹಾಕ್ತಿದ್ದೀನಿ. ಇವರೇ ಚಚ್ಚಿ ಬಿಡಿಸಿಕೊಂಡಿರೋದು ಅದಕ್ಕೆ. ಇಷ್ಟು ಹುಣ್ಸೆಹಣ್ಣು, ಒಂದೆಷ್ಟಪ್ಪ ನಿಂಬೆಹಣ್ಣು ಅಷ್ಟಪ್ಪ, ಚಿಕ್ಕ ನಿಂಬೆಹಣ್ಣು ಅಷ್ಟಪ್ಪ, ಹುಣ್ಸೆಹಣ್ಣು. ಸಪ್ಪೆ ನೀರು ಇದ್ರ ಬೇಯಿಸಿರ್ತೀವಲ್ಲ, ಉಪ್ಪಾಕಿ ಬೇಯಿಸಿದ್ಯಾ ತಾನೇ? ಬಸ್ತಿರೋ ನೀರು, ಕಾಳು ಬಸ್ತಿರೋ ನೀರು. ಇದೊಂದು ಸ್ವಲ್ಪ ನುಣ್ಣಗೆ ಮಾಡ್ಕೊಂಬಿಡ್ಬೇಕು. ಇದಿಷ್ಟನ್ನು ಒಂದು ಸುತ್ತು ನುಣ್ಣಗೆ ರುಬ್ಕೊಂಬಿಡೋದಾ? ಇಷ್ಟು ನುಣ್ಣಗೆ ರುಬ್ಕೊಂಬಿಟ್ಟು ಕಾಳು ಹಾಕೊಂಡು ರುಬ್ಬೇಕು. ನುಣ್ಣಗಾಯ್ತಾ? ಇವಾಗ ಕಾಳು ಹಾಕೋದು. ಎಷ್ಟು? ಒಂದು ನಿಮ್ಮ ಸಾರಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಬೇಕು. ನೀನೀಗ ಎಷ್ಟು ಹಾಕಿದ್ಯಾ? ಒಂದು ಸೌಟ್ ಹಾಕ್ತೀನಿ. ತೆಳ್ಳಗಿರ್ಬೇಕು, ಫುಲ್ ತೆಳ್ಳಗೆ ಮಾಡ್ಕೋಬೇಕು. ಬಸ್ಸಾರ್ಗೆ ಇನ್ನೂ ತೆಳ್ಳಗಬಾರ್ದು, ಅದಕ್ಕೆ ಜಾಸ್ತಿ ಅರಿಬಾರ್ದು ಕಾಳೆಲ್ಲ. ಸೊಪ್ಪು ಕಾಳು ಹಂಗೆ ತಿನ್ನಬೇಕು. ಸೊಪ್ಪು ಕಾಳು ಹಂಗೆ ತಿನ್ಬೇಕಾ? ಒಗ್ಗರಣೆ ಹಾಕಂಗಿಲ್ಲ? ಸಾರು ಒಗ್ಗರಣೆ ಹಾಕಂಗಿಲ್ಲ? ಸಾರು ಒಗ್ಗರಣೆ ಹಾಕಂಗಿಲ್ಲ. ಆ ನೀರಿನ ಜೊತೆ ಕಳಿಸ್ಕೊಳ್ಳೋದು? ಆ ನೀರಿನ ಜೊತೆ ಕಳಿಸ್ಕೊಳ್ಳೋದು, ನೀರಿನ ಜೊತೆ. ಸಾಂಬಾರು ದುಬ್ಬ ಕಾಳು ಕುಯ್ಯಕ್ಕೆ ಅದನ್ನ ಇದ್ರ ಜೊತೆ ಕಳಿಸ್ಕೊಳ್ಳೋದು ಅಷ್ಟೇ. ಹಿಂಗೆ ಹಾಕ್ಬಿಟ್ಟು ಕಳಿಸ್ಕೊಳ್ಳೋದು ಅಷ್ಟೇ. ಗಮ್ಮಂತ ಐತೆ. ನಾಟಿ ಕೊತ್ತಂಬರಿ ಸೊಪ್ಪು ಹಾಕ್ಬೇಕಾ? ಚೆನ್ನಾಗಿರುತ್ತೆ. ಘಮ ಘಮ ಚೆನ್ನಾಗಿದೆ.
ಅವರೆಕಾಳು ಇದಕ್ಕೆ ಹೆಸರು ಎಂಥದೇಳು? ಅವರೆಕಾಳು ಉಪ್ನಾಲ್. ಉಪ್ನಾಲಲ್ಲ, ಅವರೆಕಾಳು ಏನು ನಾನೇ ಮಾಡ್ತಿದ್ನಲ್ಲಿ ಉರ್ದಾರೆಕಾಳು ಉಪ್ನಾಲ್. ಹುರಿದವರೆಕಾಳು ಉಪ್ನಾಲ್. ಬರೀ ಹೇಳೋಕ್ಕಾಗಲ್ಲ, ಕಾಳು ಉರ್ದಿರೋದು ಹೇಳ್ಬೇಕು, ಸೇರಿಸ್ಕೋಬೇಕು, ಅವಾಗ ಬರ್ತದೆ ಹೆಸರು. ಹುರಿದವರೆಕಾಳು ಉಪ್ನಾಲ್. ಹುರಿದವರೆಕಾಳು ಉಪ್ನಾಲ್. ನಮ್ಮ ಮನೇಲಿ ಎನಿ ಟೈಮ್ ಅವಾಗ ಮಾಡೋದು. ಸಾಯಂಕಾಲ ಟೈಮ್ ಅಂದರೆ ಮಳೆಗಾಲದಲ್ಲಿ ಮಾಡ್ತೀನಿ, ಬೇಸಿಗೆ ಕಾಲದಲ್ಲಿ ಬೇಸಿಗೆಗಾಗಲ್ಲ, ಟೇಸ್ಟ್ ಕಡಿಮೆ ಅಂತ. ಮಳೆಗಾಲದಲ್ಲಿ ಟೇಸ್ಟ್ ಇರುತ್ತೆ, ಮುದ್ದೆ ಚೆನ್ನಾಗಿ ತಿನ್ಬೋದು ಅಂತ ಮಳೆಗಾಲದಲ್ಲಿ ಮಾಡೋರು. ಅಷ್ಟೇ ಇದ್ರ ಕೆಲಸ. ನೋಡು, ಇದಕ್ಕೆ ಒಗ್ಗರಣೆ ಹಾಕಂಗಿಲ್ಲ, ಅದಕ್ಕೂ ಒಗ್ಗರಣೆ ಹಾಕಂಗಿಲ್ಲ. ಬೇಗ ಬೇಗ ಮಾಡ್ಕೊಳ್ಳೋರು. ಅವಾಗ 2 ಟೈಮ್ ಸಾರು ಮಾಡೋರಲ್ಲ. 2 ಟೈಮ್ ಮಾಡಿ, ಬೆಳಗ್ಗೆ ಒಂದು ಸಾಯಂಕಾಲ ಒಂದು 2 ಟೈಮ್ ಸಾರು ಮುದ್ದೆ ಮಾಡ್ಕೊಂಡು ಉಣ್ಣೋರು. ನಾಷ್ಟಾಗಿ ಇಷ್ಟ ಇಲ್ಲ. ಇಲ್ಲ, ಇಷ್ಟರ ಅರ್ಧ ಸೊಪ್ಪು. ಕಾಳು ಹಾಕಬೇಕಾ? ಸಾಕು. ಸಾಕು. ಸಾಂಬಾರನ್ನ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿತ್ತು ಅಂತ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಬಟ್ ಇದು ಬೇಸಿಗೆಗಿಂತ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತಂತೆ. ಮಳೆಗಾಲದಲ್ಲಿ ಟ್ರೈ ಮಾಡಬೇಕು ಈ ರೆಸಿಪಿ ನೋಡಿದವರು. ನಾನು ಕೂಡ ಟ್ರೈ ಮಾಡ್ತೀನಿ ಮನೆಗೆ ಹೋಗಿ. ಊಟ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ಪಾಪುಗೂ ಫ್ರೆಶ್ ಅಪ್ ಮಾಡಿಸಿ ಇನ್ನು ಸಂಜೆ ಆಗೇ ಹೋಯ್ತು ಅಷ್ಟರಲ್ಲಿ. ಇನ್ನು ಮಲ್ಲಿಗೆ ಹೂವಿಂದು ಮಗ್ಗು ಬಿಟ್ಟಿರುತ್ತೆ ನಮ್ಮ ಕಡೆ. ಸಂಜೆ ಕಿತ್ಕೊಂಡು ಬಿಡ್ತೀವಿ. ಅದನ್ನೆಲ್ಲ ಕಿತ್ಬಿಟ್ಟು ಎತ್ತಿಡ್ತಾ ಇದ್ದೆ. ಒಂದು ಕವರ್ ಕಟ್ಟಿ ಎತ್ತಿಕ್ಬಿಟ್ಟು ಆಮೇಲೆ ಕಟ್ಕೊಳ್ಳೋದು. ಹಂಗೆ ನಾವು ಪೂಜೆಗೆ ಬೇಕಾದಾಗ ಕಟ್ಕೊಳ್ಳೋ ಥರ ಮಾಡ್ಕೊಳ್ಳೋದು. ಅವತ್ತೇ ಏನು ಕಟ್ಟಲ್ಲ. ಇನ್ನು ಅಷ್ಟರಲ್ಲಿ ನಮ್ಮಮ್ಮ ಅಕ್ಕಿ ಎಲ್ಲ ಒಣಗಿತ್ತಲ್ವ, ಚೆನ್ನಾಗಿ ಬಿಸಿಲು ಬಂದಿತ್ತು, ಒಣಗಿತ್ತು. ಅದನ್ನು ಕ್ಲೀನ್ ಮಾಡಿಬಿಟ್ಟು ನನಗೆ ಅಂತ ಕೊಡ್ತಾ ಇದ್ದಾರೆ. ಅದನ್ನು ಒಣಗಿಸಿದ್ಮೇಲೆ ಮತ್ತೆ ಈ ಥರ ಮಾಡ್ತಾರೆ. ಮಾಡೋದು ಅಕ್ಕಿ ಮಾಡೋದು ಅಂತ ಅಂತೀವಿ ನಾವು ಇದನ್ನು. ಮತ್ತೆ ಕಲ್ಲು, ಅದರಲ್ಲಿ ಏನಾದರೂ ಧೂಳು ಒಣಗಾಕಿರೋ ಟೈಮಲ್ಲಿ ಎಲೆ ಕಲ್ಲಿರ್ತಾವ, ಏನಾದರೂ ಬಿದ್ದಿದ್ರೆ ಕ್ಲೀನ್ ಆಗುತ್ತೆ ಅಂತ. ಅದೆಲ್ಲ ಕೇಳಿದ್ರೆ ಹೋಗಲ್ವಾ? ಅಂದರೆ ಸಣ್ಣ ಮಣ್ಣು ಕಲ್ಲು ಇದ್ದರೆ ಅದು ಬಂದ್ಬಿಡುತ್ತಲ್ಲ. ಹಂಗೆ ಒಣಸ್ಬಿಟ್ಟು ಹಂಗೆ ಎತ್ಕೊಂಡಾಗ ಹಾಕ್ಕೊಂಬಿಡೋದ? ನಾನು ಯಾವತ್ತೂ ಹಾಕ್ಸಿಲ್ಲ, ಅದಕ್ಕೆ ಕೇಳಿದೆ. ನಾನು ಯಾವತ್ತು ಅಕ್ಕಿ ತೊಳೆದು ಒಣಗಾಕಿದ್ದೆ. ಒಣಗಿದ್ಮೇಲೆ ಹಿಂಗೆ ಮಾಡಿಬಿಟ್ಟು ನೀರು ಹಾಕ್ತೀನಿ. ಬರ್ದಲ್ಲಿರೋರು ಹಂಗೆ ತಿಂತಾರೆ. ಕಲ್ಲು ಹೋಯ್ತು ತಾನೆ? ಕಲ್ಲಿದ್ರೆ ಹೋಯ್ತು. ಕಲ್ಲು ಇದ್ದರೆ ಬರ್ತವೆ. ಇದ್ದಿದ್ರು ಒಂದ್ಸತಿ ಮಾಡಿದೆ, ನಮಗೆ ಅನುಮಾನ ಇರಲ್ವಾ ಅಂತ. ಈಗ ರೊಟ್ಟಿಗೆಲ್ಲ ಕಲ್ಲು ಇದ್ದರೆ ಕಟ್ಕೊಂಡು ಈ ಥರ ಮಾಡ್ಬಿಟ್ಟು ಹಾಕೋದು. ಇದನ್ನು ತಗೊಂಡೋಗಿ ಹಾಕಿಸ್ಕೋಬೇಕಾ? ನೀನು ಹಾಕಿಸ್ಕೊ. ನಿಂಗೇಂತಲ್ಲಿ ನಮಗೆಲ್ಲ ಮಾಡಿದ್ದೀವಿ. ಇವು ನನಗೆ ಅಂತ ಮಾಡ್ತಾ ಇರೋದು. ಇರೋದ 4 ಕೂದಲೆಲ್ಲ ಹೋಗವಲ್ಲ, ಉದ್ರೋಗವಲ್ಲ. ಮತ್ತೆ ಕತ್ತರಿಸ್ಕೊಂಡ್ರೆ ಇನ್ನೂ ತುಂಡಾಯ್ತದೆ, ಇನ್ನೂ ಸಣ್ಣ ಆಯ್ತದೆ. ಆಗಲಿ ಕಟ್ ಮಾಡಿ. ಇನ್ನು ನಾನು ನಮ್ಮಮ್ಮರ ಮನೆಗೆ ಬಂದಾಗಲೇ ನಂದು ತುದಿ ಹೇರ್ ಕಟ್ ಮಾಡೋದು. ಇನ್ನು ನಮ್ಮಮ್ಮನೇ ನನಗೆ ಬ್ಯೂಟಿಷಿಯನ್ನು, ಬ್ಯೂಟಿ ಪಾರ್ಲರು, ಡಾಕ್ಟ್ರು, ಎಲ್ಲ ಕುಕ್ಕು, ಅಡುಗೆ ಮಾಡೋದು ಕಲ್ತಿರೋದು, ಶೆಫು, ಎಲ್ಲ ಆಲ್ ರೌಂಡರ್ ನಮ್ಮಮ್ಮನೇ ನನಗೆ. ಹಾಗಾಗಿ ನಾನು ಅವ್ರ ಹತ್ರನೇ ತುದಿ ಕಟ್ ಮಾಡಿಸ್ಕೊಳ್ಳೋದು. ಬಂದಾಗ ಇಲ್ಲೊಂಚೂರು ತುದಿ ಕಟ್ ಮಾಡಿಸ್ಕೊಂಡು ಹೋಗ್ತೀನಿ ಅಷ್ಟೇ. ಇದಿಷ್ಟ ಆಗಿತ್ತು ನಮ್ಮಮ್ಮ ಮನೆಯಲ್ಲಿ ನನ್ನ ಒಂದು ದಿನದ ವ್ಲಾಗ್. ಇದು ಇಷ್ಟ ಆಗಿದೆ ನಿಮಗೆ ಕೂಡ ಅಂತ ಭಾವಿಸ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್.